ಎಂಗೇಜ್ಮೆಂಟ್ನ ಕ್ಯಾಂಡಿಡೇಟ್ಸ್ ಆಗಿ ನಮ್ಮ ಅಣ್ಣ ಹೆಂಗೆ ಮಲಗಿದಾನೆ ನೋಡಿ. ಆಲ್ಮೋಸ್ಟ್ ನಾವು ಮನೆಗೆ ರೀಚ್ ಆದಾಗ 10 ಗಂಟೆ ಆಗಿತ್ತು. ನಾನು ಮತ್ತು ನಮ್ಮ ಅಣ್ಣ. ಇದು ನಮ್ಮ ಹುಡುಗಿಯವರ ಅಜ್ಜಿ ಮನೆ. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ರದ್ದು ಊಟ ಎಲ್ಲ ಆಗಿ ಎಲ್ಲ ಆಚೆ ಕೂತ್ಕೊಂಡು ಭಾಷಣ ಮಾಡ್ತಾಯಿದ್ರು. ಕೆಲವರು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಹುಡುಗಿರು ಗೊತ್ತಲ್ಲ ಭಾಷಣ ಮಾಡೋದ್ರಲ್ಲಿ ಫೇಮಸ್ಸು. ಇದು ಎಂಗೇಜ್ಮೆಂಟ್ಗೆ ಅಂತ ಡೆಕೋರೇಷನ್ ಮಾಡಿರೋ ಸ್ಟೇಜ್ ಮನೆ. ಈ ರಿಂಗ್ ಸ್ಟ್ಯಾಂಡ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದನ್ನ ಮಾಡಿರೋದು ನಮ್ಮ ಆಶಿಕಾ ರಮೇಶ್ ಅವರು ಹುಡುಗಿ ತಂಗಿ. ನಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ಒಂದು ಮನೆ ಪಕ್ಕದಲ್ಲೇ ಒಂದು ಹೋಮ್ ಸ್ಟೇ ಇತ್ತು. ಇದು ಆ ಹೋಮ್ ಸ್ಟೇ. ಇಲ್ಲೇ ನಾವು ಉಳ್ಕೊಂಡಿದ್ದು. ಇಲ್ಲೇ ಫ್ರೆಶ್ ಆಗಿ ಇಲ್ಲೇ ರೆಡಿಯಾಗಿ ಮನೆಯಿಂದ ಒಂದು 50 ಮೀಟ್ರ್ ಮನೆ ಪಕ್ಕದ್ದೇ ಬಿಲ್ಡಿಂಗ್ ಇದು. ತುಂಬ ಚೆನ್ನಾಗಿತ್ತು ಜಾಗ. ಇದು ನೋಡಿ ಕಿತ್ತಳೆ ಹಣ್ಣಿನ ಗಿಡ. ನೋಡೋಕ್ಕೆ ಕಿತ್ತಳೆ ಹಣ್ಣಿನ ಗಿಡದ ಥರ ಇದೆ. ಕಿತ್ತಳೆ ಹಣ್ಣಿನ ಗಿಡನೇ, ಬಟ್ ಅದು ಹೆಂಗಿತ್ತು ಅದ್ರ ಟೇಸ್ಟು ಅಂತ ಅಂದರೆ ಈಗ ನೋಡಿ ಗೊತ್ತಾಗತ್ತೆ. ಇದು ನಮ್ಮ ಹುಡುಗಿಗೆ ನಾನು ನೈಲ್ ಪಾಲಿಶ್ ಹಾಕ್ಕೊಡ್ತಾ ಇರೋದು. ಮದುವೆ ಅಂತ ಫಿಕ್ಸ್ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಕಾಡೋ ಒಂದು ಕ್ವಶನ್, ಯಾಕೆ ಬೇಜಾರಾಗುತ್ತೆ? ಎಷ್ಟು ದಿನ ಇದೆಯಲ್ಲ, 24 ವರ್ಷ ನಡಿ ಹೇಳ್ಮೇಲೆ ಗಂಡನ ಜೊತೆ. ನಾವು ನಿಮ್ಮ ಮಗುನ 17 ವರ್ಷಕ್ಕೆ ಮದುವೆ ಬಂದಿಲ್ಲ ನಾನು. ಬೇಜಾರಿಲ್ವಾ ನಿಂಗೆ? ಆಗುತ್ತೆ, ಏನು ಮಾಡ್ತೀಯ ಹೇಳ ಮತ್ತೆ. ಅದ ನಡ್ಕೊಂಬಂದೆ ನಾನು. ಅವ್ರಿಗೆ ಮನ್ಸೋದಿಲ್ಲ ಹಂಗೆ. ಈಗ ನಾನು ಅದೇ ಹಂಗೆ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಕ್ ಬರುತ್ತಾ? ಅದಕ್ಕೆ ಸೆಕ್ಯೂರಿಟಿ ಕೊಟ್ಟೆ ಅಂತ ಅದಕ್ಕೆ ಬಂದಿಲ್ಲ ಅಷ್ಟೇ. ಆ ಕಡೆ ನಾನಿದ್ದೆ, ಈ ಕಡೆ ಇವ್ರಿದ್ದಾರೆ. ನಾನು ಕೆಲ್ರು ಇರ್ತೀವಿ. ಬಗ್ಸ್ಕೊಂಡ್ ಕರಿ ಡಬನ್ ಬಡಿಯೋಣ. ಇದೇನು ಗೊತ್ತಾ, ಆ್ಯಕ್ಚುಲಿ ನಾವು ಮಲ್ಗೆ ಆಗಿತ್ತು. ನಮ್ಮ ಅಕ್ಕನ ಮಗಳು ವರ್ಷ ಇದ್ದಾಳಲ್ಲ, ಅವಳು ರೀಲ್ಸ್ ಮಾಡೋಣ ಅಂತ ನಮಗೆ ಎಬ್ಸಿ ಕೂರಿಸಿದ್ದು. ಬರೀ ಎದ್ದು ಕೂತ್ಕೊಂಡ್ವಿ ಅಷ್ಟೇ, ರೀಲ್ಸು ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಮ ಅಕ್ಕ ಮಗಳಿಗೆ ಮೇಕಪ್ ಮಾಡ್ತಾ ಇದ್ದಾಳೆ. ಮೇಕಪ್ ಹೇಗಿದೆ ಅಂತ ಆಮೇಲೆ ನೋಡೋಣ. ಮೇಕಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೂ ಈ ಥರ ಚೆನ್ನಾಗಿರೋ ಮೇಕಪ್ ಬೇಕು ಅಂತ ಅಂದರೆ ವರ್ಷ ಮೇಕ್ ಓವರ್ ಬೈ ತೇಜಸ್ವಿನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹುಡುಗನ ಕಡೆಯವರೆಲ್ಲ ಬಂದರು. ಅವ್ರನ್ನೆಲ್ಲ ಹೋಗಿ ವೆಲ್ಕಮ್ ಮಾಡಿ. ಆ್ಯಕ್ಚುಲಿ ನಾವು ವೆಲ್ಕಮ್ ಮಾಡಿದ್ಕಿಂತ ಹುಡುಗನ ನಮ್ಮ ಹುಡುಗಿ ವೆಲ್ಕಮ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನೋಡಿ ಹೆಂಗೆ ಅಂತ. ಹುಡುಗನ ಕಡೆಯವರೆಲ್ಲ ಬಂದಾದಮೇಲೆ ಶಾಸ್ತ್ರ ಎಲ್ಲ ಶುರು ಮಾಡಿದರು. ಇಲ್ಲಿ ನಮ್ಮ ಹುಡುಗಿನ ಕರ್ಕೊಂಬರ್ತಾರೆ. ಇವಾಗ ಕರ್ಕೊಂಬಂದು ಕೂರಿಸಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಬಟ್ಟೆ ಕೊಟ್ಟು ಏನೋ ಅವ್ರವ್ರದ್ದು ಶಾಸ್ತ್ರ ಏನೇನಿರುತ್ತೆ ಅದೆಲ್ಲ ಶಾಸ್ತ್ರ ಎಲ್ಲ ಮಾಡಿದರು. ನಾವು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಪೋಸ್ಟ್ ಕೊಡ್ತಾಯಿದ್ವಿ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋದು, ಫೋಟೋ ತೆಗಿಯೋದು, ಇದೇ ನಮ್ಮ ಕೆಲಸ. ಇದು ನಮ್ಮ ಹುಡುಗಿ ಸೆಕೆಂಡ್ ಲುಕ್. ಇಲ್ಲಿ ನೋಡಿ, ಇವನೇನು ದೊಡ್ಡ ಹೀರೋ ಅಂತ ಇವರೆಲ್ಲ ಸೆಲ್ಫಿ ತೊಗೊಂಡು ಪೋಸ್ಟ್ ಕೊಡ್ತಾ ಇದ್ದಾರೆ. ಶಾಸ್ತ್ರದ ಬಗ್ಗೆ ಎಲ್ಲ ನನಗೇನು ಗೊತ್ತಿಲ್ಲ. ನಂದಾಗಬೇಕಾದ್ರೆ ತಿಳ್ಕೊತೀನಿ. ಈಗ ಸುಮ್ಮನೆ ನೋಡೋದು. ಇಲ್ಲಿ ನೋಡಿ ನಮ್ಮ ಅಕ್ಷತ್ ಅವರು ನಾವು ಯಾವತ್ತೂ ಜ್ಯೂಸ್ ಕುಡ್ದೇ ಇಲ್ವೇನೋ ಅನ್ನೋ ಥರ ಹೆಂಗೆ ಫೀಲ್ ಮಾಡ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾರೆ. ಹಂಗೆ ಅಲ್ಲಿ ಬಂದಿರೋ ಎಲ್ಲರಿಗೂ ಅರಿಶಿನ ಕುಂಕುಮ ಹೂವು, ಆ್ಯಕ್ಚುಲಿ ಹುಡುಗನ ಕಡೆಯಿಂದ ತಂದಿರೋಂಥ ಕಡಲೆ ಬೆಲ್ಲ ಅದೆಲ್ಲ ಕೊಡ್ತಾಯಿದ್ರು. ನಮ್ಮ ಅಕ್ಕ ತೊಗೋತಾ ಇದ್ದಾರೆ. ತೊಗೋತಾ ಇಲ್ಲ, ಬರೀ ಭಾಷಣ ಮಾಡ್ತಾಯಿದ್ದಾಳೆ. ಮಾಡಿದ್ಮೇಲೆ ಬಂದಿದ್ದು ಹೊಡಿತಾಳೆ ಹೆಣ್ಮಗ. ಈ ಬೆಲ್ಲ ಒಂಚೂರು ಜಾಸ್ತಿ ಆಗ್ತದೆ. ಇಬ್ಬರು ಕಡೆ ಅಂತ ಬಂದಾರಲ್ಲ, ಕರೀಲ ಟೊಮಟೊ ಇಟ್ಕೊಂಡು ನಂದನು ಬಸ್ ಇಳಿಯೋರ್ಗು ಅಂತಾನೆ ಇದ್ದ. ಈ ವಿಡಿಯೋ ಸುಮ್ಮನೆ ನೀವೆಲ್ಲರೂ ಅವ್ರು ತಿಂತಿರೋದನ್ನೇ ನೋಡಿ. ಆ್ಯಕ್ಚುಲಿ ಅದಕ್ಕೆ ಅಂತಲೇ ವಿಡಿಯೋ ಮಾಡಿದ್ದೀನಿ ಇದನ್ನು. ಎಲ್ಲರದ್ದು ಸುಮ್ಮನೆ ಬಾಯಿನೇ ಅಬ್ಸರ್ವ್ ಮಾಡ್ತಾಯಿರಿ.
ನಮ್ಮ ಆಶೆಯವರು ಅವ್ರ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಏನು ಅಂತೀರಾ, ಆ್ಯಕ್ಚುಲಿ ಎಲ್ಲ ಅಕ್ಕ ಎಲ್ಲ ಯಾರ್ಯಾರ ಮನೇಲಿ ಅಕ್ಕ ತಂಗಿ ಇರ್ತಾರೆ ಅವ್ರ ಮನೇಲಿ ಎಲ್ಲ ಅಕ್ಕಂದಿರ ಫಂಕ್ಷನಲ್ಲೂ ತಂಗಿರಿಗಿದೆ ಕೆಲಸ. ಅವ್ರ ಅರ್ಶಿನ ಒರೆಸೋದು, ಅವ್ರ ಕುಂಕುಮ ಒರೆಸೋದು, ಅವ್ರ ಸೆರಗು ಸರಿ ಮಾಡೋದು. ರೀಲ್ಸ್ ಏನಾದರೂ ಮಾಡೋಣ ಅಂತಂದರೆ ಅಲ್ಲಂತೂ ಒಂದು ಚೂರು ನೆಟ್ವರ್ಕ್ ಇರಲಿಲ್ಲ. ಅದಕ್ಕೆ ಹಿಂಗೆ ಬ್ಲೂಟೂತಲ್ಲಿ ಸಾಂಗ್ ಹಾಕ್ಕೊಂಡು ಸಾಂಗ್ ಪ್ಲೇ ಮಾಡಿಕೊಂಡು ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಕೂತಿದ್ದೀವಿ ಟೈಮ್ ಪಾಸ್ ಮಾಡಿಕೊಂಡು. ನಮ್ಮ ಆಶೆಯವರು ಅಕ್ಕ ಅಷ್ಟೇ ಅಲ್ಲ ಭಾವಂಗೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಅವಳು ಮೊದಲೇ ಮಾಡ್ತಾಯಿದ್ಲು, ಆವಾಗ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಮಾಡೋ ಅಷ್ಟರಲ್ಲಿ ಆ ಕಡೆ ಹೋಗ್ಬಿಟ್ಲು. ಅದಕ್ಕೆ ನಾನು ನಮ್ಮ ಮಕ್ಕಳನ್ನ ಬೇಕು ಅಂತ ಕರೆದ್ಬಿಟ್ಟು ಮಾಡು ಅಂತ ಮಾಡಿಸಿ ವೀಡಿಯೋ ರೆಕಾರ್ಡ್ ಮಾಡಿರುತ್ತಿದ್ದು. ನಮ್ಮ ಚೋಟವರು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಆಗಿ ಬಂದಿದ್ರು. ಡ್ಯಾನ್ಸ್ ಹೇಗಿತ್ತು ಅಂತ ಮುಂದೆ ನೋಡಿ. ಪಡು ನಾನು ಯಾರವ ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ಎಂಗೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತು. ಬಟ್ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ನನ್ನ ವಾಯ್ಸ್ ಸರಿ ಇರಲಿಲ್ಲ. ಅದಕ್ಕೆ ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.